ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ಡೆಡ್ಲಿ ಟುಡೇ ಚಾನಲ್ ಇವತ್ತು ICU ವೆಂಟಿಲೇಟ್ರಲ್ಲಿ ಇದೆ. ಈ ಎಲ್ಲ ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈಗ ಏನು ಶ್ರೀವತ್ಸ ಇಲ್ಲಿ ಬಂದು ಕೂತಿದೆಯಾ ಅಂತ ನೀವು ಕೇಳೋದಾಯಿತು ಅಂತಂದರೆ, ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ನಿಮ್ಮ ಒಂದು ಸಹಕಾರವನ್ನು ನಾನು ಪಡೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ವೀಕ್ಷಕರೇ, ಒಂದಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ, ಡೆಡ್ಲಿ ಟುಡೇ ಅನ್ನುವ ಈ ಚಾನಲಿನ ಹಾಗೆ ಒಂದು ಡೆಡ್ಲಿ ಆರ್ಟ್ಸ್ ಅನ್ನೋ ಒಂದು ಚಾನಲ್ನ ಕೂಡ ನಾನು ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಒಂದಷ್ಟು ಜನ ನೀವೆಲ್ಲ ಬಂದು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಹಿಂದೆ ಕಮ್ಯುನಿಟಿನಲ್ಲಿ ಕೇಳ್ಕೊಂಡಂತಹ ದಿನಗಳೂ ಇದೆ ಕೂಡ. ಒಂದು 256 ಜನ ಅದಕ್ಕೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ಕಣ್ರಿ. ದಯವಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನು ಅಂತಂದರೆ, ಡೆಡ್ಲಿ ಟುಡೇಯ ಅದೇನೋ ಹೇಳ್ತಾರಲ್ಲ, ಸಿಸ್ಟರ್ ಕನ್ಸರ್ನ್ ಇಲ್ಲ ಮದರ್ ಕನ್ಸರ್ನ್, ಈ ಥರದ್ದು ಏನೇನೋ ಕರೀತಾರೆ, ಅದನ್ನೆಲ್ಲ ನನಗೆ ಪಕ್ಕ ಗೊತ್ತಿಲ್ಲ. ಆ ರೀತಿಯಲ್ಲಿ ಒಂದು ಡೆಡ್ಲಿ ಆರ್ಟ್ಸ್ ಅನ್ನೋ ಒಂದು ಚಾನಲ್ ಏನಿದೆ, ಆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಷಯ ಏನು ಅಂತಂದರೆ, ಎಷ್ಟೋ ಜನರಿಗೆ ನಾನು ಡೆಡ್ಲಿ ಸೋಮನ ಬಗ್ಗೆ ಮಾತಾಡಿದಂತಹ ಒಂದಷ್ಟು ಎಪಿಸೋಡ್ಸ್ಗಳೇನಿದೆ ಅದು ಇವತ್ತಿನ ಮಂದಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಡೆಡ್ಲಿ ಆರ್ಟ್ಸ್ನ ಆ ಚಾನಲ್ನಲ್ಲಿ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೇ 1 ಏನಿದೆ, ಮೊದಲನೇ ಎಪಿಸೋಡ್, ಡೆಡ್ಲಿ ಸೋಮನ ಮೊದಲನೇ ಎಪಿಸೋಡ್ ಏನಿದೆ, ಆ ಮೊದಲನೇ ಎಪಿಸೋಡಿಂದ ಹಂತವಾಗಿ ಅಂದರೆ 2 ದಿನಕ್ಕೆ ಒಂದೊಂದು ಎಪಿಸೋಡ್ ಅಂತ ಹೇಳಿ ನಿಮ್ಮ ಮುಂದೆ ಅಷ್ಟು ಎಪಿಸೋಡ್ಸ್ಗಳನ್ನ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇನ್ನೊಂದೇನು ಅಂತಂದರೆ, ನಾಳೆ ಕಾಲಕ್ಕೆ ಡೆಡ್ಲಿ ಟುಡೇ ಅನ್ನೋ ಈ ಚಾನಲ್ ಮೇಲೆ ಏನಾದರೂ ಸ್ಟ್ರೈಕ್ ಬಿದ್ದು ಈ ಚಾನಲ್ ಮುಳುಗೋಯ್ತು ಅಂತ ಅಂದ್ಕೊಳ್ಳಿ, ಆ ರೆಕಾರ್ಡೆಲ್ಲ ನನ್ನ ಹತ್ರ ಹಾಗೆ ಇರಬೇಕಲ್ವ, ಆ ಎಲ್ಲ ಎಪಿಸೋಡ್ಸ್ಗಳು ನಾನು ಹಾಗೆ ಉಳಿಸ್ಕೋಬೇಕಲ್ವ. ಆ ನಿಟ್ಟಿನಲ್ಲಿ ಇಲ್ಲಿ ಇದ್ದಂತಹ ಎಲ್ಲ ಎಪಿಸೋಡ್ಸ್ನ ಈಗ ಅಲ್ಲಿ ತರ್ತಾ ಇದ್ದಾನೆ. ನಿಮ್ಮನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಹಳಬ್ರು ನೋಡಿರ್ತೀರ, ನೋಡೋ ಒಂದು ಆಸೆ ಇದ್ದರೆ ಮತ್ತೊಮ್ಮೆ ನೋಡಿ. ಹೊಸಬ್ರು ಕಣ್ರಿ, ಇವತ್ತಿನ ಎಷ್ಟೋ ಜನ, ನನ್ನ ಅಂದಾಜು 4 ವರ್ಷ ಆಗೋಗಿದೆ. ಈ 4 ವರ್ಷದಲ್ಲಿ ತುಂಬ ಅದೇನೋ ಹೇಳ್ತಾರಲ್ಲ, ಜನ್ರೇಷನ್ ಗ್ಯಾಪ್ ಅನ್ನೋದು ಅವಾಗ 10 ವರ್ಷಕ್ಕೆ 15 ವರ್ಷಕ್ಕೆ ಆಗ್ತಿತ್ತು, ಈಗ ವರ್ಷಕ್ಕೆ ಆಗ್ತಾಯಿದೆ. ಯೂಟ್ಯೂಬ್ನಲ್ಲಿ ಈಗ 12 ವರ್ಷ ಇರೋ ಹುಡುಗ ಈಗ 16 ಆಗಿರ್ತಾನೆ. ಅವ್ನಿಗೇನೋ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ, ಸಿನಿಮಾ ಮೇಕಿಂಗಲ್ಲಿ ತಿಳ್ಕೊಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಸಿನಿಮಾ ಯಾವ ರೀತಿಯೆಲ್ಲ ತೆಗಿತಾರೆ ಅಂತ ನೋಡೋ ಆಸೆ ಇರುತ್ತೆ. ಈ ಥರದವರೆಲ್ಲ ಬಂದು ಆ ಒಂದಷ್ಟು ಎಪಿಸೋಡ್ಸ್ ಏನಿದೆ, ನೀವು ಅದನ್ನೆಲ್ಲ ನೋಡ್ತಾ ಹಾಗೆ ದಿನಗಳನ್ನ ನೂಕೋದ್ರೊಳಗೆ ಇಲ್ಲಿ ಕೂಡ ಡೆಡ್ಲಿ ಟುಡೇ ಆ ಒಂದು ಸ್ಟ್ರೈಕ್ ಏನಿದೆ, ಆ ಸ್ಟ್ರೈಕ್ ಹೋಗೋವಂಥ ಸಾಧ್ಯತೆಗಳಿದೆ ನಿಮ್ಮ ಆಶೀರ್ವಾದ ಇದ್ದರೆ. ಹಾಗೊಂದು ವೇಳೆ ಹೋಗಲಿಲ್ಲ, ಏನೇ ಆಗಿದ್ದರೂ ಡೆಡ್ಲಿ ಆರ್ಟ್ಸಲ್ಲಿ ವಿಭಿನ್ನವಾದಂತಹ ಒಂದಷ್ಟು ವಿಷಯಗಳನ್ನು ಎತ್ಕೊಂಡ್ಬಂದು ನಿಮ್ಮ ಮುಂದೆ ನಾನು ಕೂರ್ತೇನೆ. ಅದಕ್ಕೆ ನನಗೂ ಕೊಂಚ ಕಾಲಾವಕಾಶ ಬೇಕು. ಒಂದು ಕಡೆ ಸಿನಿಮಾ ಒಂದು ಡಬ್ಬಿಂಗ್ ಹಂತದಲ್ಲಿದೆ, ಇನ್ನೊಂದು ಸಿನಿಮಾ ಏಪ್ರಿಲ್ 18 ಕಣ್ರಿ. ಈ ವಿಷಯವಾಗಿ ನಿಮ್ಮ ಹತ್ರ ಮತ್ತೆ ಒಂದಷ್ಟು ವಿಷಯಗಳಿದ್ದಾವೆ, ಮಾಹಿತಿಗಳನ್ನು ಹಂಚ್ಕೊಳ್ಳಿಕ್ಕೆ. ಅದು ಪ್ರತ್ಯೇಕವಾಗಿ ಬಂದು ಕೂತರು ಕೂಡ ಅದು ಡೆಡ್ಲಿ ಆರ್ಟ್ಸ್ ಚಾನಲಲ್ಲೇ ಬಂದು ಕೂರ್ತೀನಿ. ಡೆಡ್ಲಿ ಸೋಮ ಎಪಿಸೋಡ್ಸ್ಗಳೆಲ್ಲ ಮಂಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಾಯಂಕಾಲ 4 ಗಂಟೆಗೆ 4 o'clockಗೆ ನಿಮ್ಮ ಮುಂದೆ ಪ್ರಸಾರವಾಗ್ತಾ ಹೋಗುತ್ತೆ. ನನ್ನ ಮೇಲೆ ನಿಮ್ಮ ಪ್ರೀತಿ, ಆಶೀರ್ವಾದ ಇದೆಲ್ಲ ಏನಿತ್ತು ಅದು ಕೂಡ ಡೆಡ್ಲಿ ಆರ್ಟ್ಸ್ನ ಆ ಚಾನಲ್ ಮೇಲಿರಲಿ, ಆ ನನ್ನ ಎಪಿಸೋಡ್ಸ್ಗಳ ಮೇಲಿರಲಿ. ನಿಮ್ಮೆಲ್ಲರ ಆಶೀರ್ವಾದ ಇತ್ತು ಅಂತಂದರೆ ಇದೆ, ನಾನು ನಂಬಿದ್ದೀನಿ. ಆದರೂ ಕೆಲವ್ರು ಇರ್ತಾರಲ್ರಿ, ಯಾರೋ ತಿನ್ನೋ ಅನ್ನಕ್ಕೆ ಕಲ್ಲು ಹಾಕೋರು ಕೆಲವ್ರು ಇರ್ತಾರಲ್ಲ, ಅಂಥವ್ರಿದ್ದಾಗ ಮನುಷ್ಯನೇ ನಶಿಸಿ ಹೋಗ್ತಾನೆ, ಇನ್ನು ಚಾನಲ್ಗಳಿರುತ್ತಾ? ಆ ರೀತಿಯಲ್ಲಿ ಆ ಡೆಡ್ಲಿ ಟುಡೇ ಅನ್ನೋ ನನ್ನ ಚಾನಲ್ ಉಳ್ಕೊಂಡ್ರೆ, ನಿಮ್ಮ ಆಶೀರ್ವಾದದಿಂದ ಉಳ್ಕೊಂಡ್ರೆ, ಆ ಚಾನಲ್ನಲ್ಲೂ ಪ್ರೋಗ್ರಾಮ್ ಮಾಡ್ತೀನಿ, ಡೆಡ್ಲಿ ಆರ್ಟ್ಸ್ ಅನ್ನೋ ಈ ಚಾನಲ್ನಲ್ಲೂ ಪ್ರೋಗ್ರಾಮ್ ಮಾಡ್ತಾ ಹೋಗ್ತೀನಿ ಅಂತ ನಿಮ್ಮ ಮುಂದೆ ನಾನು ಮಾತನ್ನು ಕೊಡ್ತಾ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಡೆಡ್ಲಿ ಆರ್ಟ್ಸ್ ಅನ್ನೋ ಚಾನಲ್ನ ಲಿಂಕನ್ನು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಆ ಚಾನಲ್ನಲ್ಲಿ ನನ್ನ ಡೆಡ್ಲಿ ಸೋಮ ಸಿನಿಮಾದ ವಿಷಯವಾಗಿ ಒಂದು ಸವಿಸ್ತಾರವಾಗಿ ಒಂದು 40ರಿಂದ 50 ಎಪಿಸೋಡು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 4 ಗಂಟೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ನಿಮ್ಮ ಆ ಒಂದು ಹಾರೈಕೆ ನನಗೆ ಶ್ರೀರಕ್ಷೆ. ಗುಡ್ ಬೈ.